ತಂದೆಯೇ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕೂತ್ಕೊಳ್ಳೋಣ. ದೇವರಿಗೆ ಕೃತಜ್ಞತೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರತಿ ಕ್ಷಣ ನಾವು ದೇವರ ಮಾತುಗಳನ್ನು ಆಲಿಸ್ತಾ ಇದ್ದೇವೆ. ದೇವರ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು, ಪರಿಶುದ್ಧವಾದ ವಾಕ್ಯಗಳು, ಕೀಲು ಮೂಳೆ ಮಚ್ಚೆಗಳಲ್ಲಿರತಕ್ಕಂತಹ ಕಾರ್ಯಗಳನ್ನು ಭೇದಿಸತಕ್ಕಂಥದ್ದು, ಅಷ್ಟು ಶಕ್ತಿಯುತವಾದಂತಹ ವಾಕ್ಯ, ಹಿಬ್ಬಾಯಿ ಕತ್ತಿಗಿಂತಲೂ ಹದವಾದಂತಹ ವಾಕ್ಯ. ಹಲ್ಲೆಲೂಯಾ, ಆಮೆನ್. ಕೀರ್ತನೆ 131, ಅದರಲ್ಲಿ 1-2 ವಚನಗಳು ಮಾತ್ರ ಉಂಟು, 2 ವಚನಗಳು ಮಾತ್ರ ಇದೆ. 131 1ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಪರಿಶುದ್ಧ ದೇವರ ಮಕ್ಕಳೇ, ದೇವಜನರಾಗಿರ್ತಕ್ಕಂತಹ ನಮಗೆ ಇದು ಗೊತ್ತಿರಬೇಕು. ಆಮೆನ್, ಆಮೆನ್. ದೇವರು ತನ್ನ ಮಕ್ಕಳನ್ನು ಆದುಕೊಂಡಾಗ ಅವರು ನನಗಾಗಿರ್ತಕ್ಕಂಥ ನನ್ನ ಜನರು ಎಂಬುದಾಗಿ ದೇವರು ಹೇಳಿದರು. ನಾನೇ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಗಳಾಗಿರುವೆ. ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಪುತ್ರರು ಪುತ್ರಿಯರು ಆಗಿರುವೆ ಎಂಬುದಾಗಿ ಹೇಳಿದಂತಹ ದೇವರಿಗೆ ಸ್ತೋತ್ರವುಂಟಾಗಲಿ. ಆಮೆನ್. ಇಲ್ಲಿ ಗಮನಿಸುತ್ತೇವೆ, ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಏನಿಲ್ಲ? ಹಮ್ಮಿಲ್ಲ. ಹಮ್ಮು ಎಲ್ಲಿರ್ತದೆ? ಎದೆ ಒಳಗಡೆ. ಎದೆ ಒಳಗಡೆ ಹಮ್ಮಿದ್ದಾಗ ನಮ್ಮ ಕಣ್ಣು ಸೊಕ್ಕಿ ಇರ್ತದೆ. ನನ್ನ ಎದೆಯಲ್ಲಿ ಹಮ್ಮಿಲ್ಲ. ನೋಡ್ರಿ, ಭಕ್ತನಾದ ದಾವೀದನು, ದೇವರ ಕರೆಯಿಂದ ಆಯ್ಕೆಯಾದಂಥ ದಾವೀದನು, ಅಡವಿಯಲ್ಲಿದ್ದವನನ್ನು ದೇವರು ಆರಿಸಿಕೊಂಡು ರಾಜನಾಗಿ ನೇಮಿಸಿದ್ದಾನೆ. ನೇಮಕ ಮಾಡಿದಂತಹ ದೇವರ ಕುರಿತಾಗಿ ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಅವರಿಂದ ಏರ್ಪಡಿಸುವುದಕ್ಕೂ ಸಾಧ್ಯ, ಏರ್ಪಟ್ಟಿದ್ದನ್ನು ತೆಗೆದುಹಾಕುವುದಕ್ಕೂ ಸಾಧ್ಯ. ರಾಜರನ್ನು ನೇಮಿಸುವವನು, ತೆಗೆದುಹಾಕುವವನು ಆತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರ್ಶ್ವವಾಯು ರೋಗಿಗೆ ಪಾಪವನ್ನು ಕ್ಷಮಿಸಿದಾಗ ಅನೇಕ ಜನರು ಹೇಳಿದರು, ದೇವರೊಬ್ಬನಿಗೆ ಅಲ್ವಾ ಪಾಪಗಳು ಕ್ಷಮಿಸುವುದಕ್ಕೆ ಅಧಿಕಾರವಿರುವುದು, ಈತನು ದೇವರಿಗೆ ಹೋಲಿಸಿಕೊಳ್ತಾ ಇದ್ದಾನಲ್ಲ ಎಂಬುದಾಗಿ ಅನೇಕರು ಮಾತಾಡಿಕೊಳ್ತಾರೆ. ಹಲ್ಲೆಲೂಯಾ. ಪಾಪವನ್ನು ಕ್ಷಮಿಸುವ ಅಧಿಕಾರ ದೇವರಿಗೆ ಮಾತ್ರ, ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ. ಆಮೆನ್. ಹಾಗಾಗಿ ಸ್ವಲ್ಪ ಗಮನ ಹರಿಸ್ರಿ. ದೇವಜನರಾದಂತಹ ನಮ್ಮ ಎದೆಯಲ್ಲಿ ಏನಿರಬಾರದು? ಹಮ್ಮಿರಬಾರದು. ದಾವೀದನು ರಾಜನಾಗಿದ್ದಾನೆ, ಅನೇಕ ಕಾಳುಗಳು ಅವನ ಕೈ ಕೆಳಗಡೆ ಇದೆ, ರಥಗಳು ಇದೆ, ಬಲವೂ ಇದೆ, ಜ್ಞಾನವೂ ಇದೆ, ಎಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಆದ್ರೆ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನೀನು ಎಲ್ಲ ಕೊಟ್ಟಿದ್ದೆ ಅಂತ ಹೇಳಿ ನನಗೆ ಹಮ್ಮಿಲ್ಲ. ಬಹಳ ಜನರಿಗೆ ಏನು ಇಲ್ಲದೆ ಇರುವಾಗ ತಪ್ಪಿಸ್ಕೊಂಡಿರ್ತಾರೆ, ಸ್ವಲ್ಪ ಏನಾದರೂ ಸಿಕ್ಬಿಟ್ರೆ ಹಮ್ಮು ಬಂದ್ಬಿಡ್ತಾರೆ. ದಾವೀದನಿಗೆ ಎಲ್ಲ ಸಿಕ್ಕಿದೆ, ಆದರೆ ಹಮ್ಮು ಸಿಕ್ಕಿಲ್ಲ. ಹಮ್ಮು ಅನ್ನೋದು ಅದರೊಳಗಡೆ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಯಾರ ಎದೆಯಲ್ಲಿ ಹಮ್ಮಿದೆಯೋ ಅವರ ಎದೆಯಲ್ಲಿ ದೇವರು ವಾಸ ಮಾಡಲಿಕ್ಕೆ ಸಾಧ್ಯವಿದೆ. ಆಮೆನ್. ನಮ್ಮ ಎದೆಯಲ್ಲಿ ಹಮ್ಮಿರಬಾರ್ದು, ನಾವು ಹಮ್ಮಿನವರ ಆಗಬಾರ್ದು. ನಾವು ತಗ್ಗಿಸಲ್ಪಟ್ಟ ಜನ, ನಾವು ತಗ್ಗಿಸಲ್ಪಡಬೇಕು. ಯಾರ ಕೈಯಲ್ಲಿ? ದೇವರ ಕೈಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು. ಆಮೆನ್. ಅದಕ್ಕೆ 1 ಪೇತ್ರ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಡ್ರಿ. ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಡ್ರಿ. ಆಗಲ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಯಾವಾಗ ಮೇಲ್ ತರ್ತಾನೆ? ಯಾವಾಗ ದೇವರು ನಮ್ಮನ್ನು ಮೇಲ್ ತರ್ತಾನೆ? ದೇವರ ಮುಂದಗಡೆ ನಾವು ತಗ್ಗಿಸಿಕೊಳ್ಬೇಕು. ಆಮೆನ್. ತಗ್ಗಿಸಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ತಗ್ಗಿಸಿಕೊಳ್ಳುವುದನ್ನು ರೂಢಿ ಮಾಡ್ರಿ. ಯಾರ ಹತ್ರ? ದೇವರ ಮುಂದೆ. ಆಮೆನ್. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ನಿನ್ನ ಎದೆಯಲ್ಲಿ ಹಮ್ಮಿರುವುದಾದರೆ ದೇವರ
ಸಾಧ್ಯವಿಲ್ಲ. ಆಮೇಲೆ ಮೊದಲು ನಿಮ್ಮ ಎದೆ ಒಳಗಡೆ ಒಂದು ವೇಳೆ ಹಮ್ಮಿದ್ರೆ ಯೇಸುವಿನ ನಾಮದಲ್ಲಿ ಅದನ್ನು ತೆಗೆದುಹಾಕಿ. ಆಮೇಲೆ ನೂತನ ಸೃಷ್ಟಿಯಾಗ್ತೀರಿ. ಆಮೇಲೆ 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 ನೂತನ ಸೃಷ್ಟಿಯಾಗ್ತೀರಿ, ಹೊಸಬರಾಗಿ ಮಾರ್ಪಡುತ್ತೀರಿ. ಆಮೇಲೆ ಏನಾಗಲಿಕ್ಕಿದ್ದೇವೆ? ನೂತನವಾದ ಸೃಷ್ಟಿ. ಆಮೇಲೆ ಆಮೇಲೆ ಹಲ್ಲೆಲೂಯ. ಹಳೆಯದನ್ನು ತೆಗೆದು ಬಿಡ್ರಿ, ಹಳೆಯ ಸಂಗತಿಗಳನ್ನು ಮರ್ತು ಬಿಡ್ರಿ, ಹಳೆಯ ಕಾರ್ಯಗಳನ್ನು ಮರ್ತು ಬಿಡ್ರಿ, ಹಳೆಯ ಪದ್ಧತಿಗಳನ್ನು ಮರ್ತು ಬಿಡ್ರಿ, ಹಳೆಯ ಸ್ವಭಾವವನ್ನು ಮರ್ತು ಬಿಡ್ರಿ. ನಾನು ನಿಮ್ಮ ಒಳಗಡೆ ಹೊಸ ಕಾರ್ಯ ಮಾಡಿ ಗ್ರಂಥದಲ್ಲಿ ನೋಡ್ತೇವೆ ನಾವು, ಹಳೆಯ ಸಂಗತಿಗಳನ್ನು ಮರ್ತು ಬಿಡ್ರಿ, ಯಾಕಂದ್ರೆ ಹೊಸ ಕಾರ್ಯ ನಡೀತಾರೆ. ಹೊಸ ಕಾರ್ಯ ನಡೀಲಿಕ್ಕಿದೆ, ತಲೆ ತೋರ್ತಾ ಇದೆ. ನೀವು ಒಬ್ಬರೇ ಇರ್ಬೋದು, ಒಬ್ಬರೇ ಆಗಿರೋದಿಲ್ಲ, ನಿರವಂಜಿಗಳಂತೆ ಹರಡ್ಕೊಳ್ತೀರಿ, ಹಬ್ಬಿಕೊಳ್ತೀರಿ, ವಿಸ್ತಾರವಾಗ್ತೀರಿ. ಆಮೇಲೆ ಆಮೇಲೆ ವಿಸ್ತಾರ ಆಗ್ಬೇಕಾ? ಉದ್ಧಾರ ಆಗ್ಬೇಕಾ? ಒಳ್ಳೆಯ ಜ್ಞಾನವನ್ನು ಪಡ್ಕೋಬೇಕಾ? ನಾವು ಆಗಲೇ ಹೇಳಿದ, ನಾನು ಆಗಲೇ ನಿಮಗೆ ತಿಳಿಸಿದ ಹಾಗೆ ದೇವರ ಮಂದಿರ ನಮಗೆ ಪರಿಶುದ್ಧವಾದ ಜ್ಞಾನವನ್ನು ಕಲಿಸಿಕೊಡ್ತದೆ, ಉನ್ನತವಾದ ಜ್ಞಾನವನ್ನು ಕಲಿಸಿಕೊಡ್ತದೆ. ಯಾಕಂದ್ರೆ ನನ್ನ ದೇವರು ಉನ್ನತೋನ್ನತನಾಗಿದ್ದಾನೆ. ಆಮೇಲೆ ನಾನು ನೀನು ಆರಾಧನೆ ಮಾಡ್ತಾ ಇರುವ ದೇವರು ಉನ್ನತರಲ್ಲಿ ಉನ್ನತನು, ಮಹೋನ್ನತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಾವೇನ್ ಮಾಡಬೇಕು? ನಮಗೆ ಅಡ್ಡಿಯಾಗಿರೋದೇನು? ನಮ್ಮ ಉದ್ಧಾರಕ್ಕೆ ಅಡ್ಡಿ, ನಮ್ಮ ಬೆಳವಣಿಗೆಗೆ ಅಡ್ಡಿ, ನಮ್ಮ ಮುಂದೆ ಹೋಗಲಿಕ್ಕೆ ಅಡ್ಡಿ. ಏನು ಅಡ್ಡಿ ಆಗಿದೆ? ಅನೇಕ ಸಂಗತಿಗಳು ಇರಬಹುದು. ಅದರೊಳಗಡೆ ಇದು ಒಂದು, ಏನು? ಹಮ್ಮ, ನಾನೇ ಎಂಬುವ ಹಮ್ಮ. ಹಲ್ಲೆಲೂಯ. ಯೋಸೇಫನಿಗೆ ಒಡ ಹುಟ್ಟಿದವರು ಐಗುಪ್ತ ದೇಶದಲ್ಲಿ ಮಾರ್ಬಿಟ್ರು. ಏನ್ ಮಾಡಿದ್ರು? ಮಾರ್ಬಿಟ್ರು. 20 ರೂಪಾಯಿ ಮಾರ್ಬಿಟ್ರು. ಯೋಸೇಫನು ಅಲ್ಲಿ ಬಿದ್ದಿದ್ದಾನೆ. ಆದ್ರೂ ಅವನ ಭಯ, ಅವನ ಭಕ್ತಿ, ಅವನ ನಂಬಿಕೆ ಬಿಟ್ಟುಕೊಡ್ಲಿಲ್ಲ. ಯಾರ ಮೇಲೆನೂ ಗುಣ ಕೊಡ್ಲಿಲ್ಲ. ಅಯ್ಯೋ ನನಗೆ ಮಾರ್ಬಿಟ್ರಲ್ಲ ಅಂತ ಅವ್ರನ್ನ ಬೈಕೊಳ್ಳಿಲ್ಲ. ಏನ್ ಮಾಡಲಿಲ್ಲ? ಬೈಕೊಳ್ಳಿಲ್ಲ, ಶಪಿಸಲಿಲ್ಲ, ಏನು ಮಾಡಲಿಲ್ಲ. ಅವನು ತನ್ನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ದೇವರಿಗೆ ಭಯಪಡುವವನು ಅಂತ ಹೇಳ್ತಾರೆ. ಪ್ರೈಸ್ ಅಲ್ಲ. ಆಮೇಲೆ ನಾವು ಯಾರಿಗೆ ಭಯ ಪಡ್ಬೇಕ್ರಿ? ದೇವರಿಗೆ ಭಯ ಪಡಬೇಕು. ಈ ಸಂದೇಶವನ್ನು ಕೇಳ್ತಾ ಇರ್ತಕ್ಕಂಥ ನಿಮಗೆ ಹೇಳ್ತಾ ಇದ್ದೇನೆ, ಯಾರು ದೇವರಿಗೆ ಭಯ ಪಡ್ತಾರೋ ಅವರ ಹೃದಯದಲ್ಲಿ ಹಮ್ಮಿರುವುದಿಲ್ಲ, ಅವರ ಎದೆಯಲ್ಲಿ ಹಮ್ಮಿರುವುದಿಲ್ಲ. ಆಮೇಲೆ ಅವನ ಎದೆಯಲ್ಲಿ ಹಮ್ಮಿಲ್ಲ, ದೇವರಿದ್ದಾನೆ. ಅದಕ್ಕೆ ಅವನು ಕೈ ಹಾಕಿದ ಪ್ರತಿ ಕೆಲಸದಲ್ಲಿ ಅವನಿಗೆ ಅಭಿವೃದ್ಧಿ. ಆಮೇಲೆ ಅಭಿವೃದ್ಧಿ, ಅವನು ಏನು ಕೈ ಹಾಕ್ತಾನೋ ಅಲ್ಲಿ ಸಫಲತೆ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರಿಗೆ ಭಯಪಡಬೇಕು. ವಾಕ್ಯ ದಾವೀದನು ಹೇಳ್ತಾನಿಲ್ಲಿ, ಯೆಹೋವನೇ, 131ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಈಗಲೇ ಇದನ್ನು ನಿಮ್ಮ ಒಳಗಡೆ ಇದ್ರೆ ತೆಗೆದು ಬಿಸಾಕಿ. ಇದು ಬಿಸಾಕದ ಹೊರತು ನಿಮ್ಮ ಉದ್ಧಾರಕ್ಕೆ ದಾರಿ ಇಲ್ಲ. ನಿಮಗೆ ತಡೆಗೋಡೆಯಾಗಿದೆ. ಹಲ್ಲೆಲೂಯ. ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಿಮ್ಮ ಪಾಪಗಳೇ ನಾನು ಪ್ರಾರ್ಥನೆ ಕೇಳಲಾರದಂತೆ ನನಗೆ ಅಡ್ಡಗೋಡೆಯಾಗಿದೆ, ಅಡ್ಡಿಯಾಗಿ ನಿಂತಿದೆ. ಹಲ್ಲೆಲೂಯ ಎಂಬುದಾಗಿ ದೇವರು ಹೇಳ್ತಾನೆ. ನನ್ನ ಪ್ರೀತಿಯ ಪರಿಶುದ್ಧ ದೇವರ ಮಕ್ಕಳು, ನನ್ನ ದೇವರು ಯಾರಾಗಿದ್ದಾರೆ? ಪರಿಶುದ್ಧನಾಗಿದ್ದಾರೆ. ಅವರ ಮಕ್ಕಳಾದ ನಾವು ಪರಿಶುದ್ಧ. ಆತನು ಹೇಳಿದಾರಲ್ವ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿದ್ದೀರಿ. ಆಮೇಲೆ ಯೋಹಾನನ ಸುವಾರ್ತೆಯಲ್ಲಿ ನೋಡ್ತೇವೆ, ನನ್ನ ಹೆಸರಿನಲ್ಲಿ ನೀವು ಏನಾದರೂ ಬೇಡ್ಕೊಂಡ್ರೆ ಅದನ್ನು ನಾನು ನೆರವೇರಿಸ್ತೇನೆ. ಆಮೇಲೆ ಏನ್ ಮಾಡ್ತೇನೆ? ನೆರವೇರಿಸ್ತೇನೆ. ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ ನೀವು ಏನಾದರೂ ಬೇಡ್ಕೊಂಡ್ರೆ ಯೇಸುವೇ ಅದನ್ನು ನೆರವೇರಿಸುವ ದೇವರಾಗಿ. ಆಮೇಲೆ ಆಮೇಲೆ ನೆರವೇರಿಸ್ತಾನೆ. ಮಾತು ಕೊಟ್ಟ ದೇವರು ನಂಬಿಗಸ್ತನು. ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ, ವಾಗ್ದಾನ ಮಾಡಿದ ಆತನ ನಂಬಿಗಸ್ತನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಸಾಮ್ಸನ್ 131:1 ನೋಡ್ತೇವೆ, ನನ್ನ ಎದೆಯಲ್ಲಿ ಏನಿಲ್ಲ. ಯಾರ ಮುಂದೆ ಹೇಳ್ತಾ ಇದ್ದಾನೆ? ಮನುಷ್ಯರ ಮುಂದೆ ಅಲ್ಲ. ಬಹಳ ಜನ ಮನುಷ್ಯರ ಹತ್ರ ಹೋಗಿ ಹೇಳ್ತಾರೆ, ನೋಡ್ರಿ ನನಗೆ ಗರ್ವ ಇಲ್ಲ, ನನಗೆ ಸೊಕ್ಕಿಲ್ಲ, ನನಗೆ ಹಮ್ಮಿಲ್ಲ ರೀ, ನಾನು ಬಹಳ ಒಳ್ಳೆಯವನ್ರಿ ಅಂತ ತಮ್ಮ ಬಗ್ಗೆ ತಾವು ಕೊಚ್ಕೊಳ್ತಾರೆ.
ಬೈಬಲ್ ಹೇಳ್ತದೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. ಹಲ್ಲೆಲೂಯಾ. ಜನರ ಮುಂದೆ ನೀನು ಹೇಳುವ ಅವಶ್ಯಕತೆ ಇಲ್ಲ. ದೇವರು ನಿನ್ನ ಹೃದಯವನ್ನು ನೋಡ್ತಾ ಇದ್ದಾನೆ. ಯೋಸೇಫನು ಯಾರ ಮುಂದೆ ಹೋಗಿ ನಾನು ಬಹಳ ನಂಬಿಗಸ್ತನು ಅಂತ ಹೇಳ್ಕೊಳ್ಳಿಲ್ಲ. ಜನರ ಮುಂದೆ ಹೋಗ್ಬಿಟ್ಟು ನಾನು ಬಹಳ ನೀತಿವಂತನು ಅಂತ ಅವನು ಹೇಳ್ಕೊಳ್ಳಿಲ್ಲ. ಜನರ ಮುಂದುಗಡೆ ಹೋಗಿ ನಾನು ಬಹಳ ಪರಿಶುದ್ಧನು ಅಂತ ಹೇಳ್ಕೊಳ್ಳಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಮಕ್ಕಳ ಗಮನ ಹರಿಸಿರಿ. ಆದಿಕಾಂಡ 41ನೇ ಅಧ್ಯಾಯ, ಆದಿಕಾಂಡ 41 39ನೇ ವಚನದಲ್ಲಿ ಏನ್ ನೋಡ್ತೇವೆ ನೋಡ್ರಿ ಇಲ್ಲಿ. ಜೆನಿಸಸ್ ಚಾಪ್ಟರ್ 41 ವರ್ಸ್ 39 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಏನಂತೆ? ಈತನಲ್ಲಿ. ಯಾರಲ್ಲಿ? ಯೋಸೇಫನಲ್ಲಿ. ಯಾರು ಹೇಳ್ತಾ ಇದ್ದಾರೆ ಗೊತ್ತಾ ಈ ಮಾತು? ಐಗುಪ್ತ ದೇಶದ ಅರಸ ಫರೋಹನ್ ಹೇಳ್ತಾ ಇದ್ದಾನೆ. ಪರದೇಶಸ್ಥನಾದಂತಹ ಒಬ್ಬ ಹುಡುಗನ ವಿಷಯದಲ್ಲಿ, ಒಬ್ಬ ಯೌವನಸ್ಥನ ವಿಷಯದಲ್ಲಿ ಈ ಮಾತು ಹೇಳ್ತಾ ಇದ್ದಾನೆ. ಅಲ್ಲಿ ಸ್ವಂತದವರು ಯಾರಿಲ್ಲ. ಅಣ್ಣ ತಮ್ಮಂದ್ರು ಮಾರಿಬಿಟ್ಟಿದ್ದಾರೆ, ತಾಯಿ ಸತ್ತು ಹೋಗ್ಬಿಟ್ಟಿದ್ದಾಳೆ, ತಂದೆಯಿಂದ ಅಣ್ಣ ತಮ್ಮಂದ್ರು ಅವನನ್ನು ದೂರ ಮಾಡಿದ್ದಾರೆ. ಬೇರೆ ದೇಶದ ಒಳಗಡೆ ಅವನಿದ್ದಾನೆ, ಬೇರೆ ಜನ, ಬೇರೆ ಭಾಷೆ, ಬೇರೆ ಕುಲದವರ ಜೊತೆಯಲ್ಲಿ ಅವನಿದ್ದಾನೆ. ಆದ್ರೆ ಅವನು ಸಾಕ್ಷಿ ಉಳಿಸ್ಕೊಂಡ. ಆಮೇನ್. ಏನು ಉಳಿಸ್ಕೊಂಡ? ಅವನ ಸಾಕ್ಷಿ ಉಳಿಸ್ಕೊಂಡ. ಹಲ್ಲೆಲೂಯಾ. 39ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ ನೋಡ್ರಿ. ಜೆನಿಸಸ್ ಚಾಪ್ಟರ್ 39 ವರ್ಸ್ 2. ಆದಿಕಾಂಡ 39:2. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣೆಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆಂದು ಅವನ ದಣೆಯು ತಿಳಿದು. 4ನೇ ವಚನ. ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣೆಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪಾತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. 5ನೇ ವಚನ. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನನ್ನಾಗಿ ಇಟ್ಟದಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಯಾರ ಮನೆ? ಆ ಐಗುಪ್ತನ ಮನೆ, 44ನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಿ ಆಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ, ನನಗೆ ಹೊಲ ಇದೆ, ಬೀಜ ಬಿತ್ತೀನಿ, ಆದ್ರೆ ಒಳ್ಳೆ ಫಲಾನೇ ಬರ್ತಾ ಇಲ್ವಲ್ರಿ ಪಾಸ್ರೆ. ನಾನು ಬೀಜ ಬಿತ್ತೀನಿ, ಎಲ್ಲ ಬರ್ತಾ ಇದೆ, ಯಾಕೆ ನನಗೆ ಒಳ್ಳೆ ಫಲ ಬರ್ತಾ ಇಲ್ಲ? ಅದೇ ಚಿಂತೆ ಆಗ್ಬಿಟ್ಟೈತ್ರಿ. ಹಲೋ, ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀಯ ಹೊರತಾಗಿ ನಿನ್ನ ಜೀವಿತ ದೇವರೊಳಗೆ ಇದೆಯೋ ಇಲ್ಲೋ ಅನ್ನೋ ಚಿಂತೆ ಮರೆತು ಬಿಟ್ಟಿದ್ದೀರಿ. ಹಲ್ಲೆಲೂಯಾ. ಹೊಲದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಿನಗೆ ಯಾವ ಪ್ರತಿಫಲವೂ ಸಿಗುವುದಿಲ್ಲ. ಸ್ನೇಹಿತರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅವರಿಂದ ನಿನಗೆ ಯಾವ ಲಾಭವೂ ದೊರೆಯುವುದಿಲ್ಲ. ಸಹೋದರ ಸಹೋದರಿಯರ ಬಗ್ಗೆ ನೀನು ಚಿಂತೆ ಮಾಡ್ತಾ ಇದ್ರೆ ಅವರಿಂದಲೂ ನಿನಗೆ ಯಾವ ಪ್ರತಿಫಲ ಉಂಟಾಗುವುದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಹೊಲ ಇದೆ, ಸಂತೋಷ. ಕೊಟ್ಟವನು ಯಾರು? ಭೂಮಿ ಆಕಾಶ ಉಂಟು ಮಾಡಿದವನು ದೇವರು ತಾನೆ. ದೇವರ ಮುಂದೆ ನೀನು ಕೊಟ್ಟ ಮಾತನ್ನ ಮರೆತು ಬಿಟ್ಟು ದೇವರೇ ತಪ್ಪಾಯ್ತಪ್ಪ ಅಂತ ಹೇಳಿದರೆ, ಹಲ್ಲೆಲೂಯಾ. ಅಥವಾ ದೇವರ ಮುಂದುಗಡೆ ನೀನು ಮಾಡಿಕೊಂಡ ಒಡಂಬಡಿಕೆಯನ್ನು ಹೇಗೆ ಮರೆತು ಹೋದೆ? ಯೋಸೇಫನು ಮರೀಲಿಲ್ಲ. ಅವನು ದೇವರೊಳಗೆ ಭಯಭಕ್ತಿ ಉಳ್ಳವನಾಗಿದ್ನಲ್ಲ, ಆ ಒಡಂಬಡಿಕೆಯನ್ನು ಮರೀಲಿಲ್ಲ. ಅನ್ಯರ ಮನೆಯಲ್ಲಿ ನೀನು ನನಗೆ ಚೆನ್ನಾಗಿ ಊಟ ಸಿಗ್ತಾ ಇದೆ, ಅಯ್ಯೋ ನನ್ನ ಕೈಯಲ್ಲಿ ಎಲ್ಲ ಒಪ್ಪಿಸಿಕೊಟ್ಟಿದ್ದಾರೆ, ಪರವಾಗಿಲ್ಲ ಅಂತ ದೇವರನ್ನ ಮರೀಲಿಲ್ಲ. ದೇವರೊಳಗೆ ಭಯಭಕ್ತಿ ಇತ್ತು, ಅದಕ್ಕೆ ಅವನಿದ್ದ ಮನೆಯಲ್ಲಿ ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಆದಿಕಾಂಡ 39ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ
ದಯೆ ದೊರಕುವಂತೆ ಮಾಡಿದನು. ಹಲ್ಲೆಲೂಯಾ. ಅಲ್ಲಿ ಯೋಸೇಫನ್ ತಪ್ಪು ಮಾಡಿಲ್ಲ. ಅವನ ಮೇಲೆ ಒಂದು ಆರೋಪ ಹೊರಿಸಿ ಅವನಿಗೆ ಸೆರೆಮನೆ ಒಳಗಡೆ ಹಾಕಿದ್ದಾರೆ. ಅಲ್ಲಿಯೂ ಸಹ ಯೋಸೇಫನು ತನ್ನ ನಂಬಿಕೆ ಬಿಟ್ಟುಕೊಳ್ಳಲಿಲ್ಲ. ದೇವರು ಅಲ್ಲಿಯೂ ಯೋಸೇಫನನ್ನು ಬಿಡಲಿಲ್ಲ. ನೋಡ್ರಿ, ನೀನ್ ನಂಬಿಗಸ್ತನಾಗಿದ್ರೆ, ನಿನ್ನ ಎದೆಯಲ್ಲಿ ಹಮ್ಮಿಲ್ಲ ಅಂದ್ರೆ, ಅಹಂಕಾರ ಇಲ್ಲ ಅಂದ್ರೆ, ನೀನ್ ಸೆರೆಮನೆ ಒಳಗೋದ್ರು ದೇವರು ನಿನ್ನನ್ನು ಬಿಡೋದಿಲ್ಲ. ಆಮೇಲೆ ನೀನು ಪಾತಾಳದಲ್ಲಿ ಹೋದ್ರು ದೇವರು ನಿನ್ನನ್ನು ಬಿಡೋದಿಲ್ಲ. ನೀನು ಹೊಲಸಾದ ಕೆಸರಿನೊಳಗೆ ಬಿದ್ದಿದ್ರು ದೇವರು ನಿನ್ನನ್ನು ಅಲ್ಲಿಂದ ಎತ್ತಿ ಬಂಡೆ ಮೇಲೆ ನಿಲ್ಲಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ನಿದರ್ಶನವಾಗಿ 139ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಮೇಲಣ ಲೋಕದಲ್ಲಿ ಹೋದ್ರು ಅಲ್ಲಿ ನೀನಿದೀಯಾ, ಪಾತಾಳಕ್ಕೆ ಇಳಿದು ಹೋಗೋಣ ಅಂದ್ರೆ ಅಲ್ಲಿ ನೀನಿದೀಯಾ, ಸಮುದ್ರದ ಒಳಗಡೆ ಹೋಗಿ ತಳದಲ್ಲಿ ಅಡಗಿಕೊಳ್ಳೋಣ ಅಂದ್ರೆ ಅಲ್ಲಿಯೂ ನೀನಿದ್ದೀಯಾ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಭಯ ಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇರ್ತಾನೋ ಅವನು ವರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋದ್ರು ಅಲ್ಲಿ ದೇವರು ಅವನನ್ನು ಬೀಳಲಾರದಂಗೆ ಕಾಪಾಡ್ತಾನೆ. ಅವನು ಪಾತಾಳದಲ್ಲಿ ಹೋಗಿ ಅಡಗಿಕೊಳ್ಳೋಣ ಅಂದ್ರು ಅವನ ಮೇಲೆ ಯಾವ ಭಾರ ಬೀಳದ ಹಾಗೆ ದೇವರು ಅವನನ್ನು ಅಲ್ಲಿಂದಲೂ ಎಬ್ಬಿಸ್ತಾನೆ. ಸಮುದ್ರದ ಒಳಗಡೆ ಹೋಗಿ ಅಡಗಿಕೊಂಡ್ರು ಸಹ ಆ ಜಲದಿಂದ ಅವನಿಗೆ ಯಾವ ಹಾನಿ ಉಂಟಾಗದಂತೆ ಅಲ್ಲಿಂದಲೂ ದೇವರು ಅವನನ್ನು ತಪ್ಪಿಸುತ್ತಾನೆ. ಆಮೆನ್. ಅದಕ್ಕೆ ಯೆಶಾಯನ ಗ್ರಂಥ 43ರಲ್ಲಿ ನೋಡ್ತೇವೆ, ನದಿಗಳನ್ನು ದಾಟುವಾಗ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಟ್ಟು ಹೋಗೋದಿಲ್ಲ, ನಾನು ಕಂದಿ ಹೋಗೋದಿಲ್ಲ, ನಾನು ದಹಿಸಿ ಹೋಗೋದಿಲ್ಲ, ಯಾಕಂದ್ರೆ ನೀನು ಅಲ್ಲಿಯೂ ನನ್ನ ಜೊತೆಯಲ್ಲೇ ಇದೆ. ಆಮೆನ್. ಆಮೆನ್. ನೋಡ್ರಿ, ಸಮುದ್ರದ ತಳಗಡೆ ಹೋಗಿ ಅಡಗಿಕೊಳ್ಳೋಣ ಅಂದ್ರು ಅಲ್ಲಿ ನೀನಿದ್ದೀಯಾ ಅಂದ್ರೆ ಯಾವ ಹಾನಿಯೂ ಅಲ್ಲಿ ಉಂಟಾಗಲಿಲ್ಲ. ಕೆಂಪು ಸಮುದ್ರವನ್ನು ದಾಟಿ ಹೋದ್ರು ಇಸ್ರಾಯೇಲ್. ಕೆಂಪು ಸಮುದ್ರದ ನೀರನ್ನು ತಡೆ ಗೋಡೆ ಹಾಗೆ ನಿಲ್ಲಿಸಿ ಒಣ ನೆಲದಲ್ಲಿ ದೇವರು ನಡೆಸ್ಕೊಂಡು ಹೋದ. ಹಲ್ಲೆಲೂಯಾ. ಅಲ್ಲಿ ಅವರಿಗೆ ಯಾವ ಹಾನಿ ಉಂಟಾಗದಂತೆ ದೇವರು ಕಾಪಾಡಿದ. ಶತ್ರುಗಳ ಸೈನ್ಯವನ್ನು ದೇವರಲ್ಲಿ ಮುರಿದು ಹಾಕದ. ಆಮೆನ್. ಅಷ್ಟೇ ಅಲ್ಲ, ದಾನಿಯೇಲ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಶದ್ರೇಕ್ ಮೇಷಕ್ ಅಬೇದ್ನೆಗೋ ಎಂಬಂತಹ ತನ್ನ ಸೇವಕರನ್ನು ನೆಬೂಕದ್ನೆಚ್ಚರ್ ರಾಜನು ಅವರನ್ನು ದಹಿಸುವ ಬೆಂಕಿ ಒಳಗೆ ಬಿಸಾಕಿದ್ರು. ಆ ಬೆಂಕಿಯಿಂದ ಯಾವ ಹಾನಿ ಉಂಟಾಗದಂತೆ ದೇವಕುಮಾರನಾಗಿರುವ ಯೇಸು ಕ್ರಿಸ್ತನು ಅಲ್ಲಿ ಇಳಿದು ಬಂದು ಆ ಬೆಂಕಿ ಒಳಗಡೆ ತನ್ನ 3 ಜನ ಭಕ್ತರನ್ನು ರಕ್ಷಿಸಿದ. ಆಮೇಲೆ ಬೆಂಕಿಯ ವಾಸನೆ ಅವರಿಗೆ ಬಡಿಲಿಲ್ಲ. ಏನ್ರಿ? ಬೆಂಕಿಯ ವಾಸನೆ ಅವರಿಗೆ ಬಡಿಲಿಲ್ಲ. ದೇವರು ಕಾಪಾಡಿದ. ಆಮೆನ್. ಆಮೆನ್. ನಾವಲ್ಲಿ ಏನ್ ನೋಡ್ತಾ ಇದ್ದೇವೆ? ಯೋಸೇಫನು ಸೆರೆಮನೆಯಲ್ಲಿದ್ದಾನೆ, ಅಲ್ಲಿಯೂ ದೇವರು ಯೋಸೇಫನ ಸಂಗಡ ಇದ್ದ. ಆ ಸೆರೆ ಯಜಮಾನನ ಹೃದಯದಲ್ಲಿ ದೇವರು ಯೋಸೇಫನ ಮೇಲೆ ಕನಿಕರ ಬರುವ ಹಾಗೆ ದೇವರು ಮಾಡಿದ. ಆಮೆನ್. ನಿಮಗೆ ಯಾರು ಬೇಡ ಅಂತ ತಳ್ತಾ ಇದ್ದಾರೋ ಅವರ ಹೃದಯದಲ್ಲಿ ಕನಿಕರವೆಂಬ ಬೀಜವನ್ನು ದೇವರು ಒಗಿತಾನೆ. ಆಮೆನ್. ತಾಳ್ಮೆಯಿಂದ ಇರ್ರಿ, ಹಮ್ಮನ್ನ ತೆಗೆದಾಕ್ರಿ. ಹಲ್ಲೆಲೂಯಾ. ಆಮೇಲೆ ನೋಡಮ್ಮ 23ನೇ ವಚನ, ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನು ಚಿಂತಿಸಲಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿಯೂ ಸಹ ಅವನಿಗೆ ಅಧಿಕಾರ, ಅಲ್ಲಿಯೂ ಜವಾಬ್ದಾರಿ ಸಿಕ್ತು. ಆ ಸೆರೆಮನೆಯ ಪಾರುಪಾತ್ಯ ಮಾಡಲಿಕ್ಕೆ ಅಲ್ಲಿಯೂ ಜವಾಬ್ದಾರಿ ಸಿಕ್ತು ಅವನಿಗೆ. ದೇವರ ಮಕ್ಕಳೇ, ನಂಬಿಗಸ್ತರು ಎಲ್ಲೇ ಇದ್ರು ಅವರಿಗೆ ಅಧಿಕಾರ ಕೊಡುವವನು ದೇವರಾಗಿದೆ. ಹಲ್ಲೆಲೂಯಾ. 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 ಅಲ್ಲಿ ನಾವು ನೋಡಿದ್ವಿ 41:39ರಲ್ಲಿ, ಈತನಲ್ಲಿ ದೇವರಾತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯವಾದ ಪುರುಷನು ಯಾವನು ಸಿಕ್ಕಾನೆ? ನಮಗೆ ಸಿಕ್ಕಾನೆ. ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿದ್ದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು.
ಹೊಂದಬೇಕು. ಹಲ್ಲೆಲೂಯಾ. ಯಾರ ಅಪ್ಪಣೆಯ ಮೇರೆಗೆ? ಯೋಸೇಫನ ಅಪ್ಪಣೆಯ ಮೇರೆಗೆ. ಯಾರು ಹೇಳಿದ್ರು ಈ ಮಾತು? ರಾಜ, ಐಗುಪ್ತ ದೇಶದ ರಾಜ ಫಾರೋ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾನು ಬಹಳ ಸಲ ನಿಮಗೆ ಹೇಳ್ತೇನೆ, ನಿಮ್ಮ ಮೇಲೆ ಯಾರೇ ಹೊಟ್ಟೆ ಪಡಲಿ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಪ್ರತಿದಿನ ದೇವರು ನಿಮಗೆ ಹೊಸದನ್ನು ಕೊಟ್ಟು ನಡೆಸ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ದಿನವೂ ದೇವರು ಹೊಸದನ್ನ ಮಾಡ್ತಾರೆ. ಆಮೆನ್. ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ವರ್ಷಗಳು ನಾವು ನೋಡುತ್ತೇವೆ. ಯೋಸೇಫನ ಸಂಗಡ ದೇವರಿದ್ದ, ದಾವೀದನ ಸಂಗಡ ದೇವರಿದ್ದರಿಂದ ಅವನು ಜಯಶಾಲಿ ಆದ. ಆಮೆನ್. ದಾನಿಯೇಲನನ್ನ ಸಿಂಹದ ಗವಿಗೆ ಹಾಕಿದ್ರು. ದಾನಿಯೇಲನ ಸಂಗಡ ದೇವರಿದ್ದರಿಂದ ಸಿಂಹಗಳು ಅದನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಆಮೆನ್. ಅಲ್ಲಿಯೂ ದೇವರು ಸಿಂಹದ ಗವಿ ಒಳಗಡೆ ಇಳಿದು ಬಂದು ದಾನಿಯೇಲನನ್ನು ರಕ್ಷಿಸಿದನು. ನಿನ್ನನ್ನು ನನ್ನನ್ನು ರಕ್ಷಿಸುವುದಿಲ್ಲವೇ? ಹಲ್ಲೆಲೂಯಾ. ನನ್ನ ದೇವರಿಂದ ಅಸಾಧ್ಯವಾದದ್ದು ಉಂಟೋ? ಹಲ್ಲೆಲೂಯಾ. ಆಮೆನ್. ಗಮನದಲ್ಲಿರಲಿ. ಆದರೆ ಏನು ಮಾಡಬೇಕು ನಾವು? ಇದೆಲ್ಲ ದೇವರು ಮಾಡ್ತಾರೆ. ದೇವರ ಅಧಿಕಾರವನ್ನು ಕೊಡ್ತಾನೆ, ಆಡಳಿತವನ್ನು ಕೊಡ್ತಾನೆ, ಸರ್ವ ಅಧಿಕಾರವನ್ನು ಕೊಡ್ತಾನೆ. ಸರ್ವ ಅಧಿಕಾರಿಯಾಗಿ ಯೋಸೇಫನಾದರೂ ಯೋಸೇಫನ ಭಯಭಕ್ತಿ ಬಿಟ್ಟುಕೊಳ್ಳಲಿಲ್ಲ. ನಾವೇನ್ ಮಾಡ್ತೇವೆ? ಜನ ಏನ್ ಮಾಡ್ತಾರೆ ಗೊತ್ತಾ? ಸ್ವಲ್ಪ ಇವತ್ತು ಹೊಲ ಬಿತ್ತೋದೈತಿದ್ರೆ ಪಾಸ್ಟ್ರೆ ಇವತ್ತು ಚರ್ಚೆಗೆ ಬರೋಕ್ಕಾಗಲ್ರಿ, ಯಾಕಂದ್ರೆ ಇವತ್ತು ಗಳೆ ಸಿಕ್ಕು ಹೊಲ ಬಿತ್ತಿದ್ವಿ. ಪಾಸ್ಟ್ರೆ ಇವತ್ತು ಕುಂಟೆ ಹೊಡಿಸ್ಬೇಕಾಗಿತ್ತು, ಗಳೆ ಸಿಕ್ಕ್ರಿ, ನಾಳೆ ಸಿಗಲ್ರಿ, ಅದಕ್ಕೆ ಇವತ್ತು ನಾವು ಹೊಲಕ್ಕೆ ಹೋಗ್ಬೇಕಾಯ್ತು. ಅಯ್ಯೋ ಇವತ್ತು ಎಮರ್ಜೆನ್ಸಿ ಮೀಟಿಂಗ್ ಇದ್ರೆ ಅದಕ್ಕೆ ಆಫೀಸ್ಗೆ ಹೋಗ್ಬೇಕಾಯ್ತು. ಅಯ್ಯೋ ಇವತ್ತು ನನಗೆ ಬಹಳ ಇಂಪಾರ್ಟೆಂಟ್ ಕೆಲಸ ಆಯ್ತು, ಅದಕ್ಕೆ ಮಾಡಬೇಕಾಯ್ತು. ಬಹಳ ಜನ ಹೇಳ್ತಾರೆ ಚರ್ಚಿಗೆ ಹೋಗ್ಬೇಕಂತ ಹೊರಟೆ, ಬೀಗರು ಬಂದ್ಬಿಟ್ರು, ಗೆಸ್ಟ್ ಬಂದ್ಬಿಟ್ರು, ಫ್ರೆಂಡ್ ಬಂದ್ಬಿಟ್ರು, ಅಯ್ಯೋ ಏನ್ ಮಾಡ್ಲಿ ಗೊತ್ತೇ ಆಗಲಿ ನೋಡ್ರಿ, ಅದಕ್ಕೆ ಅಯ್ಯೋ ದೇವರೇ ಸ್ತೋತ್ರ ಅಂತ ಸುಮ್ಮನೆ ಆಗ್ಬಿಟ್ಟಿರಿ, ಆದ್ರೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ದೇರಿ ಅಂತ ಹೇಳ್ತಾರೆ. ಇದು ಕಪಟವಾದದ್ದು. ಇದು ಕಪಟವಾದದ್ದು. ಹಲ್ಲೆಲೂಯಾ. ನಂಬಿಕೆಯಿಂದ ಕೂಡಿದ್ದಲ್ಲ. ದೇವರು ಯಾರನ್ನ ಎದುರು ನೋಡ್ತಾ ಇದ್ದಾನೆ? ನಂಬಿಗಸ್ತರದ ಎದುರು ನೋಡ್ತಾ ಇದ್ದಾನೆ. ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡಲಿಕ್ಕಿರುವ ಸಂದರ್ಭದಲ್ಲಿ ಸ್ವಾಮಿ ಆ ಊರಲ್ಲಿ 50 ಮಂದಿ ನೀತಿವಂತರಿದ್ರೆ ಉಳಿಸ್ತೀರಾ? ಹೌದು ಉಳಿಸ್ತಾನೆ. ಅಲ್ಲಿಂದ 5 ಮಂದಿ ಬಂದರು. ಆ ಊರಲ್ಲಿ 5 ಮಂದಿ ನೀತಿವಂತರಿದ್ರೆ ಉಳಿಸ್ತೀರಾ? ಹೌದು. ಹಲ್ಲೆಲೂಯಾ. ಆದರೆ 10 ಮಂದಿನೂ ನೀತಿವಂತರಿಲ್ಲ. ಅದಕ್ಕೆ ಸೊದೋಮ್ ಗೊಮೋರ ಪಟ್ಟಣವು ಬೆಂಕಿಯಿಂದ ಸುಡಲ್ಪಡ್ತು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀತಿವಂತರನ್ನ ದೇವರು ಹುಡುಕ್ತಾ ಇದ್ದಾನೆ. ಪಾಪಿಗಳನ್ನ ಹುಡುಕಿ ಬಂದ್ರು, ಬಂದು ಅವರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟರು, ತನ್ನ ರಕ್ತವನ್ನ ಸುರಿಸಿದ್ರು, ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಅವರು ತಿರುಗಿ ಬರ್ಲಿಕ್ಕಿದ್ದಾರೆ. ಏನನ್ನ ಎದುರು ನೋಡ್ತಾ ಇದ್ದಾರೆ? ನೀತಿವಂತರನ್ನ ಎದುರು ನೋಡ್ತಾರೆ. ಅಯ್ಯೋ ಪಾಪಿಗಳು 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 ಅಂತ ಹೇಳಿ ಪ್ರತಿದಿನ ನೀವು ಪಾಪ ಮಾಡ್ಕೊಂತ ಹೋದ್ರೆ ಅವನನ್ನ ಪರಲೋಕ ಕೊಡ್ತೀನಿ ಅಂತ ದೇವರು ಯಾವತ್ತೂ ಹೇಳಲಿಲ್ಲ. ಹಲ್ಲೆಲೂಯಾ. ಪಾಪವನ್ನ ಬಿಟ್ಟು ಬಿಡು, ಅಪವಿತ್ರತೆಯನ್ನು ಬಿಟ್ಟು ಬಿಡು, ಹಮ್ಮನ್ನ ಬಿಟ್ಟು ಬಿಡು, ಅಹಂಕಾರವನ್ನು ಬಿಟ್ಟು ಬಿಡು, ಗರ್ವವನ್ನ ಬಿಟ್ಟು ಬಿಡು. ನಂಬಿಕೆಯನ್ನು ಧರಿಸು, ರಕ್ಷಣೆಯನ್ನು ಧರಿಸು, ನೀತಿವಂತಿಕೆಯನ್ನು ಧರಿಸು, ಪರಿಶುದ್ಧತೆ ಎಂಬ ವಸ್ತ್ರವನ್ನು ಧರಿಸು. ಆಮೇನ್, 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 ಆಮೇನ್. ಧರಿಸ್ಕೊಂಡು ನೋಡು, ನಿನ್ನ ಜೀವನ ಅದ್ಭುತವಾಗಿ ದೇವರು ರೂಪಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ 131ರಲ್ಲಿ ಮತ್ತೆ ನಾವು ಬರೋಣ. ಯೆಹೋವನೇ ಯಾರ ಮುಂದುಗಡೆ ಹೇಳ್ತಾ ಇದ್ದಾನಮ್ಮ? ದೇವರ ಮುಂದುಗಡೆ. ನೀವು ಪ್ರಾರ್ಥನೆ ಮಾಡುವಾಗ ಹೇಳಬೇಕು, ದೇವರೇ ನನ್ನೊಳಗೆ ಅಹಂಕಾರ ಇದ್ರೆ ತೆಗೆದು ಬಿಡಪ್ಪ, ನಾನು ರಕ್ಷಣೆಯನ್ನು ಧರಿಸ್ಕೋಬೇಕು, ನಾನು ನಿನ್ನ ಹತ್ರ ತಗ್ಗಿಸ್ಕೊಂಡವನೇ ಮೇಲೆ ಬರ್ತಾನೆ. ಅಯ್ಯೋ ಅವ್ರ ಹತ್ರ ನಾನು ಮಾತಾಡೋದಿಲ್ಲ ರೀ, ಅಹಂಕಾರ ಪಡಬೇಡ್ರಿ, ಮಾತಾಡಿ. ಹಲ್ಲೆಲೂಯಾ. ಬರುವಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಎಲ್ಲ ಬಿಟ್ಬಿಟ್ಟು ಹೋಗ್ತೇವೆ. ಎಲ್ಲ ಬಿಟ್ಬಿಟ್ಟು ಹೋಗ್ತೇವೋ ಇಲ್ಲ? 3 ದಿನದ ಸಂತೆಯ ಒಳಗಡೆ, 3 ದಿನದ ಯಾತ್ರೆಯ ಒಳಗಡೆ ಅಹಂಕಾರ ತುಂಬಿಕೊಂಡು ನಾವು ಜೀವಿಸಿದ್ರೆ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಆಮೆನ್. ಯಾರಿಗೆ ಕೃಪೆ? ಕೃಪೆ ಯಾರಿಗೆ?
ದೀನರಿಗೆ ಕೃಪೆ. ದೀನರು ಯಾರು? ದೇವರ ಮುಂದುಗಡೆ ತಗ್ಗಿಸಲ್ಪಟ್ಟವರು, ತಗ್ಗಿಸಿಕೊಂಡು ದೇವರ ಮುಂದುಗಡೆ ಪರಿಶುದ್ಧರಾಗಿರುವರು, ದೇವರ ಮುಂದುಗಡೆ ನೀತಿವಂತರಾಗಿರುವರು. ಅವರ ಹೃದಯದಲ್ಲಿ ಹಮ್ಮು ಇರುವುದಿಲ್ಲ. ಆದ್ರೆ ಯಾಕಿರೋದಿಲ್ಲ ಅಂದ್ರೆ ದೇವರು ಅಹಂಕಾರಿಗಳನ್ನು ಎದುರಿಸಿದ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸಿ. ಆಮೆನ್, ಆಮೆನ್. ಹಾಗಾಗಿ ನಿಮ್ಮ ಎದೆಯಲ್ಲಿ ಹಮ್ಮಿದ್ರೆ ಯೇಸುವಿನ ನಾಮದಲ್ಲಿ ಈಗಲೇ ತೆಗೆದುಬಿಟ್ರೆ ತಗ್ಗಿಸ್ಕೊಡ್ರಿ. ಪ್ರೀತಿಯಿಂದ ಮಾತಾಡಿಸಲಿಕ್ಕೆ ಪ್ರಾರಂಭ ಮಾಡ್ರಿ. ಆ ಪ್ರೀತಿ ನಿಮ್ಮನ್ನು ಕಾಯ್ತದೆ, ಆ ಪ್ರೀತಿ ನಿಮ್ಮನ್ನು ಕಾಪಾಡ್ತದೆ. ಯೇಸು ಕ್ರಿಸ್ತನು ಯಾರನ್ನು ದೂಷಿಸಲಿಲ್ಲ, ಯಾರನ್ನೂ ದೋಷಿಸಲಿಲ್ಲ, ಯಾರನ್ನೂ ತಿರಸ್ಕರಿಸಲಿಲ್ಲ. ಎಲ್ಲವನ್ನ ತಾನೇ ಸಹಿಸಿಕೊಂಡ್ರು, ಎಲ್ಲ ನೋವನ್ನು ತಾನೇ ಹೊತ್ತುಕೊಂಡ್ರು, ಎಲ್ಲ ರೋಗವನ್ನು ತಾನೇ ಹೊತ್ತುಕೊಂಡ್ರು. ಕಲ್ವಾರಿ ಶಿಲುಬೆಯ ಮೇಲೆ ಬಲಿಯಾದರು. ಸಾಯುವ ಸಂದರ್ಭದಲ್ಲಿಯೂ ತಂದೆಯೇ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅರಿಯಲು ಅವರನ್ನು ಕ್ಷಮಿಸು. ಆಮೆನ್. ಈ ಗುಣ ನಮ್ಮೊಳಗೆ ಇರಬೇಕೋ ಇರಬಾರ್ದು? ಇರಬೇಕೋ ಇರಬಾರ್ದು? ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೆನ್. ಯಾರ ಮನಸ್ಸು? ಕ್ರಿಸ್ತ ಯೇಸುವಿನ ಮನಸ್ಸು. ತಂದೆಯ ಸಾರೂಪ್ಯ ಹೊಂದ್ಕೋಬೇಕು, ಹೊಂದ್ಕೋಬಾರ್ದ? ತಂದೆಯ ಗುಣ ನಮ್ಮೊಳಗೆ ಬರಬೇಕು, ಬರಬಾರ್ದ? ತಂದೆಯಲ್ಲೇ ಇರುವ ಒಳ್ಳೆಯ ಗುಣಗಳು ನಮ್ಮೊಳಗಡೆ ಬರಬೇಕು. ಆಮೆನ್. ಹಲ್ಲೆಲೂಯಾ. ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ಏನಿರಬಾರ್ದು? ಎರಡನೇದಾಗಿ ಸೊಕ್ಕಿನ ಕಣ್ಣು. ಹಲ್ಲೆಲೂಯಾ. ಹಂದಿ ಬದುಕಿರೋವರೆಗೂ ಹೊಲಸನ್ನೇ ನೋಡ್ತದಂತ. ಬದುಕಿರೋವರೆಗೂ ಎಲ್ಲಿ ಹೊಲಸಿನ ವಾಸನೆ ಬಡಿತದೋ ಅಲ್ಲೇ ಓಡ್ತದೆ. ಸತ್ತ ಮೇಲೆ ಅದರ ಕಾಲನ್ನು ಕಟ್ಟಿಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗುವಾಗ ಅದರ ಕಣ್ಣು ಮೇಲಿರ್ತದೆ. ಆವಾಗ ಓ, ಆಕಾಶ ಇಷ್ಟು ವಿಶಾಲವಾಗಿದೆ ಅಲ್ಲ, ಇಷ್ಟು ದಿನ ಬದುಕಿದ್ದೆ ಗೊತ್ತಾಗಲಿಲ್ಲ ಇಷ್ಟು ವಿಶಾಲವಾದ ಆಕಾಶ ಇದೆ ಅಂತ ಹೇಳಿ. ಏನಿದೆ ಅಂತ ತಿಳ್ಕೊಂಡಿದ್ದೆ? ಇದೇ ಕೆಟ್ಟ ವಾಸನೆ, ಇದೇ ಗಡ್ಡ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಆಲೋಚನೆ ಮಾಡ್ಕೊಂಡೆ. ದೇವರ ಮಕ್ಕಳೇ, ಬದುಕಿರೋವರಿಗೂ ಬರೀ ಲೋಕದಲ್ಲಿರುವಂಥದ್ದನ್ನೇ ಹುಡುಕಬೇಡ, ಪರಲೋಕದ ದೇವರನ್ನು ನೋಡಿ. ಆತನು ನಿನಗಾಗಿ ಸುವರ್ಣಗಳನ್ನು ಸುರಿಸಲಿಕ್ಕೆ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಆತನು ನಿನಗಾಗಿ ನನಗಾಗಿ ಸುವರ್ಣಗಳನ್ನು ಸುರಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ಆತ್ಕೋ. ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ಮೊದಲು ಸೊಕ್ಕಿನ ಕಣ್ಣು ತೆಗೆದಾಕ್ರಿ. ಯಾರ ಎದೆಯಲ್ಲಿ ಹಮ್ಮಿದೆಯೋ ಅವರ ಎದೆಯಲ್ಲಿ ದೇವರ ವಾಸ ಮಾಡುತ್ತದೆ, ದೇವರ ಆತ್ಮನ ವಾಸ ಮಾಡುತ್ತದೆ. ಎರಡನೇದು, ಯಾರಿಗೆ ಸೊಕ್ಕಿನ ಕಣ್ಣಿದೆಯೋ ಅವರು ಒಳ್ಳೆಯದನ್ನ ನೋಡ್ಲಿಕ್ಕೆ ಏನ್ರಿ ಸಾಧ್ಯವೇ ಇಲ್ಲ. ಯಾವಾಗಲೂ ಕೆಟ್ಟದೆ. ಇದು ಎಲ್ಲಿಂದ ಬಂತು, ಇದು ಹೇಗೆ ಬಂತು, ಅದು ಹೇಗಾಯ್ತು, ಇದು ಹೇಗಾಯ್ತು. ಇವ್ರ ಪ್ರಾರ್ಥನೆ ಬಂದ್ರೆ ನಾನು ಬರ್ತೀನಿ, ಅವ್ರ ಆರಾಧನೆಗೆ ಹೋದ್ರೆ ನಾನು ಬರ್ತೀನಿ, ಅವ್ರ ಕುಟುಂಬವಾಗಿ ಬಂದ್ರೆ ನಾನು ಕುಟುಂಬವಾಗಿ ಬರ್ತೀನಿ, ಅವ್ರ ಮಕ್ಕಳು ಬಂದ್ರೆ ನಮ್ಮ ಮಕ್ಕಳು ಬರಲಿ, ಅವ್ರ ಗಂಡ ಬಂದ್ರೆ ನನ್ನ ಗಂಡನೂ ಬರಲಿ. ಈ ಭಾವನೆ ನಮ್ಮ ಒಳಗಡೆ ಬರಬಾರ್ದು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ. ಆಮೆನ್. ನಾನು ನನ್ನ ಕುಟುಂಬ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ ಎಂಬುದಾಗಿ ಯೆಹೋಶುವನು ಹೇಳ್ತಾರೆ. ನಾವು ಯಾರನ್ನು ಸೇವಿಸಬೇಕು? ಜನರಿಗೆ ಹೇಳ್ತಾನೆ, ನೀವು ಏನ್ ಮಾಡ್ಬೇಕಂತ ಇದ್ದೀರಿ? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ. ಈ ನಂಬಿಕೆ ನಿಮ್ಮೊಳಗಡೆ ಬರಬೇಕು ಆತ್ಮೀಯರೇ. ನೀವು ನಿಜವಾಗಿ ಆತ್ಮೀಯರಾಗಿದ್ರೆ ಈ ನಂಬಿಕೆ ನಿಮ್ಮೊಳಗಡೆ ಬರಬೇಕು. ಪಕ್ಕದವನನ್ನು ನೋಡಿ ನೀನು ಹಾಗೆ ಬರಬೇಡ, ನಿನ್ನ ಹೃದಯದಲ್ಲಿರುವ ಯೇಸುವಿಗಾಗಿ ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರತಿಯೊಬ್ಬೊಬ್ಬರನ್ನ ಕೈ ಚಾಚಿ ಕರೀತಾ ಇದ್ದಾನೆ. ಆಮೆನ್. ಪ್ರತಿಯೊಬ್ಬೊಬ್ಬರನ್ನ ರಕ್ಷಿಸಬೇಕೆಂಬುದಾಗಿ ಅವರು ಕೈ ಚಾಚಿ ಕರೀತಾ ಇದ್ದಾರೆ. ಬರ್ಲಿಕ್ಕೆ ಸಿದ್ಧರಾಗಿರಿ, ಬರ್ಲಿಕ್ಕೆ ಸಿದ್ಧರಾಗಿರಿ. ಅವರು ನಮ್ಮನ್ನ ರಕ್ಷಿಸ್ತಾರೆ. ಹಲ್ಲೆಲೂಯಾ. ಏನಿರಬಾರ್ದು? ಎದೆಯಲ್ಲಿ ಹಮ್ಮಿರಬಾರ್ದು. ಶರೀರದ ಹೊರಗಡೆ ನಾವು ನೋಡ್ತಾ ಇದ್ದೀವಿ ನೋಡ್ರಿ, ಏನಿದೆ? ಕಣ್ಣು. ಬೈಬಲ್ ಹೇಳ್ತದೆ, ನಿನ್ನ ಕಣ್ಣು ಬೆಳಕಾಗಿದೆ. ನಿನ್ನ ಕಣ್ಣು ನೆಟ್ಟಗಿದ್ರೆ ದೇಹವೆಲ್ಲ ನೆಟ್ಟಗಿದೆ. ನಿನ್ನ ಕಾಲು ನೆಟ್ಟಗೆ ನಡೆದ್ರೆ ಉಳುಕು ಕಾಲು ಸರಿಯಾಗ್ತದೆ. ಕಣ್ಣು ದೇಹಕ್ಕೆ ದೀಪ. ಏನ್ರಿ? ಈ ಕಣ್ಣು ದೇಹಕ್ಕೆ ದೀಪ. ಕಣ್ಣಿಲ್ಲ ಅಂದ್ರೆ ಕುರುಡ ಮನುಷ್ಯ ಏನ್ ನೋಡಕ್ ಸಾಧ್ಯ ರೀ? ನೋಡಕ್ ಸಾಧ್ಯ ಇಲ್ಲ. ದೇವರು ಹೇಳ್ತಾನೆ, ಕಣ್ಣು ದೇಹಕ್ಕೆ ದೀಪ. ಆದ್ರೆ ಈ ದೀಪ ಒಳ್ಳೆಯದನ್ನ ನೋಡ್ಬೇಕು, ಕೆಟ್ಟದನ್ನ ನೋಡ್ಬೇಕು. ಸತ್ಯವನ್ನ ಸುಡಬೇಕು, ಸುಳ್ಳನ್ನ ಸುಡಬೇಕು.
ಹಾಗಾದ್ರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಜನ? ಸತ್ಯವನ್ನು ಸುಳ್ಳಿಕೊಂಡಿದ್ದಾರೆ ಸೊಕ್ಕಿನ ಕಣ್ಣಿಂದ. ಹಲ್ಲೆಲೂಯ. ದೇವರ ಮಕ್ಕಳೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಎದೆಯಲ್ಲಿ ಒಂದು ವೇಳೆ ಹಮ್ಮಿದ್ರೆ ದಯವಿಟ್ಟು ಯೇಸುವಿನ ನಾಮದಲ್ಲಿ ತೆಗೆದುಹಾಕಿ. ಒಳಗಡೆ, ಎದೆಯ ಒಳಗಡೆ ಕಣ್ಣು ದೇಹಕ್ಕೆ ದೀಪವಾಗಿದೆ. ಈ ಕಣ್ಣಿಂದ ನೀವು ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಮಾಡ್ರಿ, ಒಳ್ಳೆಯದನ್ನು ಬಯಸ್ರಿ. ಆವಾಗ ನಿಮ್ಮ ದೇಹವೆಲ್ಲ ಬೆಳಕಾಗಿದೆ. ಆಮೇನ್, ಆಮೇನ್. ಯೇಸು ಸ್ವಾಮಿ ಹೇಳಿದರು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಏನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಹಲ್ಲೆಲೂಯ. ಮರೆಯಾಗಲಿಕ್ಕೆ ಸಾಧ್ಯನಾ? ಆದರೆ ನೀವು ದೀಪವನ್ನು ಹಚ್ಚಿ ಒಳಗದ ಕೆಳಗಡೆ ಮುಚ್ಚಿಡುವ ಹಾಗೆ ಆಗಬೇಡ್ರಿ. ದೀಪಸ್ತಂಭದ ಮೇಲೆ ಬೆಳಕಾಗಿರ್ತೀರ. ಆಮೇಲೆ ಸೊಕ್ಕಿನ ಕಣ್ಣನ್ನು ತೆಗೆದುಹಾಕಿ. ಒಬ್ಬರಿಗೆ ನೋಡುವಾಗ ಒಳ್ಳೆ ಕಣ್ಣಿಂದ ನೋಡ್ರಿ. ದೇವರ ಸೇವಕರಿಗೆ ನೋಡುವಾಗ ಒಳ್ಳೆ ಕಣ್ಣಿಂದ ನೋಡ್ರಿ. ನಿಮ್ಮ ಪಕ್ಕದಲ್ಲಿರುವ ವಿಶ್ವಾಸ ನೋಡುವಾಗ ಒಳ್ಳೆ ಕಣ್ಣಿಂದ ನೋಡ್ರಿ. ನಿಮ್ಮ ಪಕ್ಕದಲ್ಲಿ ಎಂತ ನೀಚ ಹೋಗ್ತಾ ಇದ್ರೆ ನೀವು ನೀಚ ಹೋಗ್ತಾ ಇದ್ರೆ ಅಂತ ಹೇಳ್ಬೇಡ, ಒಳ್ಳೆ ಕಣ್ಣಿಂದ ನೋಡ್ರಿ. ದೇವರೇ ಇವ್ರನ್ನ ಕ್ಷಮಿಸಪ್ಪ, ಇವರು ರಕ್ಷಣೆ ಬರಲಿ ಸ್ವಾಮಿ, ಇವರು ಒಳ್ಳೆ ದಾರಿಯಲ್ಲಿ ನಡೀಲಿ ಸ್ವಾಮಿ ಅಂತ ಹೇಳ್ರಿ. ಆಮೇಲೆ ನಾನು ಹೇಳ, ನೀವು ಮೈಂಡ್ ಒಳಗಡೆ ಎಷ್ಟು ಕೆಟ್ಟ ಥಿಂಕ್ ಮಾಡ್ತಿರೋ ಜೀವನ ಪೂರ್ತಿ ಅಷ್ಟೇ ಹುಚ್ಚರಾಗಿ ಅಲಿತೀರಿ, ಹುಚ್ಚರಾಗಿ ಅಲಿತೀರಿ. ಇದು ನಾನು ಹೇಳಿದ್ದಲ್ಲ, ಒಂದು ರಿಸರ್ಚ್ ಒಳಗಡೆ ಬಂದಿದೆ. ವಿಜ್ಞಾನಿಗಳು ಕೂಡಿ ಒಂದು ರಿಸರ್ಚ್ ಮಾಡಿದ್ದಾರೆ ಅಧ್ಯಕ್ಷರೇ. ಆ ರಿಸರ್ಚ್ ಒಳಗೆ ಏನು ಬಂದಿದೆ ಅಂದ್ರೆ, ಮನುಷ್ಯ ಮೋರ್ ದೆನ್ ಟೈಮ್ ಫಾರ್ ಡೇ, ಒನ್ ಡೇಗೆ 24 hours, 24 hours ಒಳಗಡೆ ಮನುಷ್ಯ ಹೆಚ್ಚಾಗಿ ಏನು ಥಿಂಕ್ ಮಾಡ್ತಾನಲ್ರಿ, ಆ ಥಿಂಕ್ ಅವನ ಶರೀರದ ಮೇಲೆ ಪರಿಣಾಮ ಬೀರ್ತದೆ, ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಅಂದ್ರೆ ನೀನು ಒಳ್ಳೆಯದನ್ನು ಥಿಂಕ್ ಮಾಡಿದ್ರೆ ಒಳ್ಳೆಯದೇ ಹಾಕೊಂತ ಹೋಗ್ತದೆ. ನೀನು ಬ್ಯಾಡ್ ಥಿಂಗ್ಸ್, ಬೇಡವಾದ ವಿಷಯಗಳನ್ನೇ ಆಲೋಚನೆ ಮಾಡಿ ಅದು ಹೇಗೆ, ಇದು ಹೇಗೆ, ಅಯ್ಯೋ ಅದು ಆಗ್ಬೇಕು, ಹಿಂಗೆ ಮಾಡ್ಕೊಂತ ಹೋದ್ರೆ ನೀನು ಮೈಂಡ್ ದಿನಕ್ಕೆ ದಿನ ಸ್ಕ್ರೂಗಳು ಲೂಸ್ ಹಾಕೊಂತ ಹೋಗ್ತವೆ. ಸ್ಕ್ರೂ ಎಲ್ಲ ಲೂಸ್ ಆದ್ಮೇಲೆ ಮನುಷ್ಯ ಏನಾಗ್ಬಿಡ್ತಾನೆ? ಹುಚ್ಚನಾಗ್ಬಿಡ್ತಾನೆ. ಆಟೋಮೆಟಿಕ್ ಆಗಿ ಅವನಿಗೆ ಯಾರು ಹುಚ್ಚ ಮಾಡೋದಿಲ್ಲ. ಅವನೇ ಕಾರಣ, ಅವನ ಮನಸ್ಥಿತಿಯೇ ಕಾರಣ, ಅವನ ವಿಚಾರಗಳೇ ಕಾರಣ, ಅವನ ಆಲೋಚನೆ ಮಾಡ್ತಾ ಇರುವಂತಹ ವಿಷಯ ಆಧಾರಿತಗಳೇ ಕಾರಣ. ಹಲ್ಲೆಲೂಯ. ಅದಕ್ಕೆ ಪ್ರತಿ ದಿನ ಒಳ್ಳೇದು ಆಲೋಚನೆ ಮಾಡ್ರಿ. ಈಗ ಮನೆಯಲ್ಲಿ ನೀವು ಮಾತಾಡ್ತಿರಲ್ಲ, ಒಳ್ಳೇದು ಮಾತಾಡ್ರಿ. ಬಾಯಿ ಬಿಟ್ಟರೆ ಒಳ್ಳೇದು ಮಾತಾಡ್ರಿ, ಒಳ್ಳೆ ವಿಷಯಗಳನ್ನು ಹೇಳ್ರಿ. ದೇವರು ನೋಡ್ರಿ ಈ ರೀತಿಯಲ್ಲಿ ಕಾರ್ಯ ಮಾಡಿದ, ಅಯ್ಯೋ ದೇವರು ನೋಡ್ರಿ ಎಂತ ಅದ್ಭುತ ಮಾಡಿದ್ದಾರೆ. ಯೋಸೇಫನ ಸಂಕಟ ಇದ್ದು ಯೋಸೇಫನನ್ನು ಉದ್ಧಾರ ಮಾಡಿದ. ಅಯ್ಯೋ ದಾನಿಯೇಲ್ ನೋಡ್ರಿ ಆ ಜನರನ್ನ ನೋಡಲಿಲ್ಲ, ಬಾಬೆಲ್ ದೇಶದಲ್ಲಿರುವ ಜನರನ್ನ ನೋಡಲಿಲ್ಲ, ದೇವರನ್ನ ನೋಡಿದ, ಅದಕ್ಕೆ ದೇವರವರನ್ನ ಸಿಂಹದ ಗವಿಯಿಂದ ತಪ್ಪಿಸಿದ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಸಹ ಅನ್ಯರನ್ನು ನೋಡಲಿಲ್ಲ, ದೇವರ ಮೇಲೆ ಭಯಭಕ್ತಿ ಇಟ್ಟರು. ರಾಜ ಹೇಳಿದ ಹಾಗೆ, ನೆಬೂಕದ್ನೆಚ್ಚರ್ ಹೇಳಿದ ಹಾಗೆ ಅವರು ಏನೋ ಬೇಡವಾದ ಕ್ರಿಯೆಗಳನ್ನು ಮಾಡಲಿಲ್ಲ, ದೇವರನ್ನ ಬಿಟ್ಟುಕೊಳ್ಳಲಿಲ್ಲ. ಅದಕ್ಕೆ ದೇವರವರನ್ನ ಬೆಂಕಿ ಒಳಗಿದ್ರು ಅವರನ್ನ ಬಿಟ್ಟುಕೊಡ್ಲಿಲ್ಲ. ಅರ್ಥ ಆಯ್ತರ? ಅವನು ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರಿಗೆ ಬಿಟ್ಟುಕೊಳ್ಳಲಿಲ್ಲ. ಅದಕ್ಕೆ ಅವನ ರಾಜ ನೆಬೂಕದ್ನೆಚ್ಚರ್ ಬೆಂಕಿ ಒಳಗೆ ಹಾಕಿದಾಗಲೂ ದೇವರು ಅವನನ್ನು ಬಿಟ್ಟುಕೊಳ್ಳಲಿಲ್ಲ. ಆಮೆನ್, ಹಲ್ಲೆಲೂಯ. ದೇವರು ನಿಮ್ಮನ್ನು ಬಿಟ್ಟುಕೊಡಬಾರ್ದಂದ್ರೆ ನೀವು ದೇವರನ್ನ ಗಟ್ಟಿಯಾಗಿ ದೇವರೊಳಗೆ ದಾವೀದ ಹೇಳ್ತಾನೆ, ಸ್ವಾಮಿ ಹಗಲು ರಾತ್ರಿ ನಿಮ್ಮನ್ನೇ ನನ್ನ ಕಣ್ಣೆದುರುಗಡೆ ಇಟ್ಕೊಂಡಿದ್ದೇನೆ. ನಮ್ಮ ಕಣ್ಣೆದುರಿಗೆ ಯಾರು ಇರಬೇಕು? ದೇವರು ಇರಬೇಕು. ಆಮೆನ್, ಹಲ್ಲೆಲೂಯ. ಹಾಗಾಗಿ ನಿನ್ನ ದೇವರನ್ನು ನೋಡುವ ಕಣ್ಣಿಂದ ಸೊಕ್ಕನ್ನ ನೋಡಬೇಡ. ಸೊಕ್ಕು ನಾಶನ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯ. ಎರಡನೇದೇನ್ರಿ? ಮೊದಲನೇದು ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಎರಡನೇದು ನನಗೆ ಸೊಕ್ಕಿನ ಕಣ್ಣಿಲ್ಲ. ಮೂರನೇದು ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಏನ್ರಿ? ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಅಯ್ಯೋ ಪಾಸ್ಟ್ರೇ, ಇವತ್ತೊಂದು 20 ಲಕ್ಷ ಸಾಲ ತೆಗೆಸ್ಬೇಕಂತ ಇದ್ದೀನಿ, ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ರಿ. ಅಸಾಧ್ಯವಾದದ್ದು ಯಾಕೆ ಮಾಡ್ತಾ ಇದ್ದೀರಾ? ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚರಿ. ಹಲ್ಲೆಲೂಯ. ಪ್ಲೇಟ್ ಎಷ್ಟಿದೆಯೋ ಅದರ ಒಳಗಡೆ ಎಷ್ಟು ಇಡಿಸ್ತದೋ ಅಷ್ಟನ್ನೇ ನಾವು ಬಡಿಸ್ಕೋಬೇಕು. ಹೊಟ್ಟೆ ಎಷ್ಟು ಇಡಿಸ್ತದೋ ಅಷ್ಟೇ ಊಟ ಮಾಡಬೇಕು. ಹಲ್ಲೆಲೂಯ. ಹೇಗೋ ಉಳಿದ್ಬಿಟ್ಟದ್ದು ಇರಲಿ, ಇನ್ನೊಂದು ಸ್ವಲ್ಪ ಅಂತ ಹೇಳಿದ್ರೆ ಕಕ್ಕಬೇಕಾದ ಪರಿಸ್ಥಿತಿ ಬರಬಹುದು. ಹಾಗಾಗಿ ಪ್ರತಿ ವಿಷಯ ನಿಮಗೆ ಹೇಳ್ತಾ ಇದ್ದೇನೆ, ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ಎದೆಯಲ್ಲಿ ಹಮ್ಮಿಟ್ಕೋಬೇಡ್ರಿ. ಎರಡನೇದು ಸೊಕ್ಕಿನ ಕಣ್ಣಿರಬಾರ್ದು. ಮೂರನೇದು ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕಬೇಡ್ರಿ. ಅಸಾಧ್ಯ ಕಾರ್ಯ ಅಂದ್ರೆ ಆಗ್ಲಾರದು. ಅಷ್ಟೇ, ಇವತ್ತು ನಾನು ಸೂರ್ಯನನ್ನು ಇಟ್ಕೊಂಡ್ ಬರ್ಬೇಕಂತ ಹೇಳ್ತೀನಿ, ಪ್ರಾರ್ಥನೆ ಮಾಡ್ರಿ.
ಏನ್ರಿ? ಪ್ರಾರ್ಥನೆ ಮಾಡ್ರಿ. ಸಾಧ್ಯನಾ? ಅಂದ್ರೆ ನಿನಗೆ ಆಗ್ಲಾರ್ದನ ವಿಚಾರ ಯಾಕೆ ಮಾಡ್ತಾ ಇದೀಯಾ? ಚಿಂತಿಸೋದು ದೊಡ್ಡ ಮಾತಲ್ಲ. ಹಲ್ಲೆಲೂಯ. ಏನ್ರಿ? ನಮಗೆ ದೊಡ್ಡ ಆಲೋಚನೆ ಇರಬೇಕು ನಿಜ, ದೊಡ್ಡ ಯೋಜನೆಗಳಿರ್ಬೇಕು ನಿಜ. ಹಂಗಂತ ಹೇಳಿ ಅಸಾಧ್ಯವಾದ ಕಾರ್ಯದಲ್ಲಿ ಕೈ ಹಾಕಬಾರ್ದು. ಕೈ ಹಾಕಿದ ಮೇಲೆ ಈಗ ಬೆಂಕಿ ಉರಿತಾ ಇದೆ ಒಲೆ ಒಳಗಡೆ, ನೋಡೋಣ ನಾನು ಗಟ್ಟಿನೋ ಬೆಂಕಿ ಗಟ್ಟಿನೋ. ಕೈ ಹಾಕಿ ನೋಡು, ಕಾಲು ಹಾಕಿ ನೋಡು, ತಲೆ ಹಾಕಿ ನೋಡು, ಸುಡ್ತದ ಸುಡಲ್ವಾ? ಏನ್ರಿ? ಹೌದ್ರಾ? ಸತ್ಯನಾ? ದೇವರ ವಾಕ್ಯ ಸತ್ಯವಾಗಿದೆಯಾ? ಹಲ್ಲೆಲೂಯ. ಅಸಾಧ್ಯವಾದ ಕಾರ್ಯ. ಇವತ್ತು ನನ್ನ ಕಡೆಗೆ ಏನಿಲ್ಲ ಪಾಸ್ 10,000 ಇದೆ, ಇವತ್ತು ಅಂಗಡಿಗೆ ಹೋಗಿ ಒಂದು 20 ತೊಲೆ ಬಂಗಾರ ತಗೋಬೇಕಂತ ಮಾಡಿಲ್ಲ. ಅಂಗಡಿಯವನು ಕೊಟ್ಟು ಬಿಡಬೇಕಂತ ಪ್ರಾರ್ಥನೆ ಮಾಡಿ, ಅದು ಅಕ್ರಮ. ಅಕ್ರಮಕ್ಕೆ ದೇವರು ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯ. ಅಸಾಧ್ಯವಾದ ಕಾರ್ಯ, ಆಗಲಾರದ ಕಾರ್ಯದ ಬಗ್ಗೆ ನೀವು ಅದರೊಳಗಡೆ ಕೈ ಹಾಕಿ ಸುಟ್ಕೋಬೇಡ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಹೇಗೋ ಹುಲಿ ನನ್ನನ್ನು ಮುಟ್ಟಲಿಲ್ಲ ಅಂತೇಳಿ ಹುಲಿ ಬಾಯಿಗೆ ಹೋಗಿ ಕೈ ಹಾಕಬೇಡ್ರಿ. ಅಷ್ಟು ನಂಬಿಕೆ ನಿನಗಿದೆಯಾ? ದಾನಿಯೇಲನಿಗಿರುವ ನಂಬಿಕೆ ಆಯ್ತಾ ನಿಮಗೆ? ಹಲ್ಲೆಲೂಯ. ಹಲ್ಲೆಲೂಯ. ಒಂದು ವೇಳೆ ಅಂತ ನಂಬಿಕೆ ಇರುವುದಾದ್ರೆ ಯಾವ ಶಕ್ತಿಯು ನಮಗೆ ಏನ್ ಮಾಡ್ಲಿಕ್ಕೂ ಸಾಧ್ಯವಿಲ್ಲ ರೀ. ಆಮೆನ್, ಆಮೆನ್. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ರಾಜ ಹೇಳ್ತಾ ಇದ್ದಾನೆ ಮಾತು. ನಿಮಗೆ ಸ್ವಲ್ಪ ಸಿಕ್ಕಿದ ಮೇಲೆ ಅಹಂಕಾರ ಪಟ್ಟು ಆಲಯ ತಪ್ಪಿಸ್ಬೇಡ್ರಿ. ಸ್ವಲ್ಪ ಏನಾದರೂ ಸಿಕ್ಬಿಡ್ತು ಅಂತ ಹೇಳಿದ್ರೆ ಆಲಯ ಬಿಟ್ಬಿಡೋದು. ಬೇರೆ ದಿನ ಕೆಲಸ ಮಾಡ್ರಿ. ಭಾನುವಾರನೇ ಯಾಕೆ ಮಾಡಬೇಕು? ಪ್ರಾರ್ಥನೆ ಇರೋ ದಿನನೇ ಯಾಕೆ ಮಾಡಬೇಕು? ಬೇರೆ ದಿನ ಹೋಗ್ರಿ. ಪಾಸ್ಟರ್ ಅವರು ನನಗೆ ಭಾನುವಾರನೇ ಕರೆದು ನೋಡ್ರಿ ಅಂದ್ರೆ ನೀನು ಇನ್ನೂ ನಂಬಿಕೆಯಲ್ಲಿಲ್ಲ. ಭಾನುವಾರ ಹೋಗಿ ಅವರು ಬಾವಿಯಲ್ಲಿ ಬೀಳು ಅಂತ ಹೇಳ್ತಾರೆ, ಬೇರೆ ದಿನ ಹೋಗಿ ಬಾವಿಯಲ್ಲಿ ಬೀಳು ಅಂತ ಹೇಳ್ತಾರೆ. ಬೀಳ್ತೀಯಾ? ಅಷ್ಟು ಬುದ್ಧಿ ಇರುವ ನೀನು ಭಾನುವಾರ ನನ್ನ ದೇವರ ದಿನ ಅಂತ ಯಾಕೆ ಗೊತ್ತಾಗೋದಿಲ್ಲ? ಪ್ರಾರ್ಥನೆಯ ದಿನ ನನ್ನ ದೇವರ ದಿನ ಅಂತ ಯಾಕೆ ಗೊತ್ತಾಗೋದಿಲ್ಲ? ಸಂತೆ ಮಾಡೋದು ನಮಗೆ ಗೊತ್ತಾಗ್ತದೆ, ಪ್ರಾರ್ಥನೆ ಮಾಡೋದು ನಮಗೆ ಗೊತ್ತಾಗೋದಿಲ್ಲ. ಬಿಸಿನೆಸ್ ಮಾಡೋದು ನಮಗೆ ಗೊತ್ತಾಗ್ತದೆ, ಪ್ರಾರ್ಥನೆ ಮಾಡೋದು ನಮಗೆ ಗೊತ್ತಾಗೋದಿಲ್ಲ. ಕಲಿಬೇಕು, ಬರಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ, ವಾಕ್ಯ ಓದಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅಯ್ಯೋ ಅವರೇನು ತಿಳ್ಕೊತಾರೋ ಇವರೇನು ತಿಳ್ಕೊತಾರೋ ಅಂತ ಭಯ, ಜನರಿಗೆ ಭಯ ಪಡೋದು ಗೊತ್ತೈತೆ, ದೇವರಿಗೆ ಭಯ ಪಡೋದು ಗೊತ್ತಿಲ್ಲ. ಹೇಗೆ ನಮ್ಮ ಜೀವನ ಮುಂದೆ ಬರಲಿಕ್ಕೆ ಸಾಧ್ಯ? ಲೌಕಿಕವಾಗಿ ಒಂದು ಗಾದೆ ಹೇಳ್ತಾರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಇರಬೇಕಂದ್ರೆ ಹೇಗೆ ಸಾಧ್ಯ? ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಶಿಕ್ಷೆ ಕೊಟ್ಟೇ ಕೊಡ್ತೀನಿ, ನೀನು ನನ್ನನ್ನು ಬಿಟ್ಟಿದ್ರಿಂದ ನಾನು ಇದನ್ನು ಒಗೆದು ಬಿಡ್ತೀನಿ, ಬಿಟ್ಟು ಬಿಡ್ತೀನಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯ. ಏನಾಗೋದಿಲ್ವಲ್ಲ? 1 ವಾರ ಏನಾಗೋದಿಲ್ವಲ್ಲ? 2 ವಾರ ಏನಾಗೋದಿಲ್ವ? 3 ವಾರ ಏನಾಗೋದಿಲ್ವಲ್ಲ? ಹಾಗಾದ್ರೆ 3 ವಾರ ಊಟ ಮಾಡೋದು ಬಿಟ್ಟು ಬಿಡು. ಈ ಭಾನುವಾರದ ಮುಂದಿನ ಭಾನುವಾರದಲ್ಲಿ ಊಟ ಮಾಡಬೇಡ, ಈ ಶುಕ್ರವಾರದ ಮುಂದಿನ ಶುಕ್ರವಾರದ ಊಟ ಮಾಡಬೇಡ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲ ನಮಗೆ ಗೊತ್ತೈತ್ರಿ. ಒಳ್ಳೆ ಬಟ್ಟೆ ತಗೊಳ್ಳೋದು ಗೊತ್ತೈತೆ, ಒಳ್ಳೆ ಒಡವೆ ತಗೊಳ್ಳೋದು ಗೊತ್ತೈತೆ. ಇನ್ನೂ ನಾಟಕ ನನಗೆ ಏನು ಗೊತ್ತಾಗಲ್ಲ ಅನ್ನೋದ್ರಲ್ಲಿ ಆಕ್ಟಿಂಗ್ ಮಾಡ್ತಾರೆ ಕೆಲವರು. ಎಲ್ಲ ಗೊತ್ತೈತೆ ನಮಗೆ. ಅದು ನಮಗೆ ಗೊತ್ತಿಲ್ಲದೆ ಇರೋದು ಒಂದು ವಿಷಯ ಏನಂದ್ರೆ, ದೇವರ ಒಳಗಡೆ ಇದ್ದಂತ ನಾವು ಹಮ್ಮನ್ನ ಬಿಡಬೇಕು, ಸೊಕ್ಕಿನ ಕಣ್ಣನ್ನ ಬಿಡಬೇಕು. ಆಗದೇ ಇರುವ ಕೈ ಒಳಗಡೆ ಕೈ ಹಾಕಬಾರ್ದು ಅನ್ನೋದು ನಮಗೆ ಗೊತ್ತಿಲ್ಲ. ಇದಷ್ಟೇ ಗೊತ್ತಾಗುತ್ತೆ, ಉಳಿದಿದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ನೀವು ಮನಸ್ಸಿಗೆ ತಂದುಕೊಡ್ರಿ. ಈ 3 ವಿಷಯವನ್ನು ತೆಗೆದು ಹಾಕ್ರಿ. ದೇವರಿಗೆ ವಿರುದ್ಧವಾದ ವಿಷಯಗಳು ಆಮೇಲೆ ದೇವರ ಒಳಗಡೆ ತೆಗಿಸ್ಕೊಡ್ರಿ. ದೇವರು ಉತ್ತಮವಾದ ಆಶೀರ್ವಾದವನ್ನು ಕೊಡ್ತಾರೆ. ಕೊನೆಯದಾಗಿ ಇನ್ನೊಂದು ವಚನ, ಯೆರೆಮೀಯ 29:32 ವಚನ ನಾನು ಓದ್ತೇನೆ, ಗಮನಿಸಿ. ಯೆರೆಮೀಯ 29ನೇ ಅಧ್ಯಾಯ 32ನೇ ವಚನ. ನಾನು ನೆಹಲಾಮನಾದ ಶೆಮಾಯನನ್ನು ಅವನ ಸಂತತಿಯವರನ್ನು ದಂಡಿಸುವೆನು. ಅವನು ಯೆಹೋವನಾದ ನನಗೆ ವಿರುದ್ಧವಾಗಿ ದ್ರೋಹದ ಮಾತುಗಳನ್ನು ಆಡಿದ್ದರಿಂದ ಈ ಜನರ ಮಧ್ಯದಲ್ಲಿ ವಾಸಿಸಲು ಅವನಿಗೆ ಯಾವ ಸಂತಾನವೂ ಇರದು. ನಾನು ನನ್ನ ಜನರಿಗೆ ಉಂಟು ಮಾಡಬೇಕೆಂದಿರುವ ಮೇಲನ್ನು ಅವನು ನೋಡದೇ ಹೋಗುವನು. ಇದು ಯೆಹೋವನ ನುಡಿ. ಹಲ್ಲೆಲೂಯ. 4ನೇ ವಿಷಯ ಏನಿದೆ ಗೊತ್ತಾ? ನಮ್ಮ ಬಾಯಿ. ಹಲ್ಲೆಲೂಯ. ನಮ್ಮ ಬಾಯಿ. ದಾರಿಯಲ್ಲಿ ಹೋಗುವಾಗ ಯಾರಾದರೂ ನಮ್ಮ ಜೊತೆಯಲ್ಲಿ ಪಾರ್ಟ್ನರ್, ವಿಶ್ವಾಸಿನೋ,
ಬೇರೆಯವರು ಯಾರಾದರೂ ಸಿಕ್ಕಾಗ ನಾವು ಮಾತಾಡೋ ಮಾತು ಹೇಗಿರ್ಬೇಕು? ನಿನ್ನ ಮುಂದಗಡೆ ಇರೋರನ್ನ ಉಜ್ಜೀವನ ಮಾಡಂಗಿರ್ಬೇಕು, ಅವನಿಗೆ ಕೆಳಗಡೆ ಹತ್ತುವಂಗಿರಬಾರ್ದು, ಅವನಿಗೆ ಉಜ್ಜೀವನ ಮಾಡುವ ಮಾತು ಮಾತಾಡಬೇಕು. ಅಮ್ಮ ಯಾಕೆ ಚಿಂತೆ ಮಾಡ್ತಾ ಇದೆಯಮ್ಮ, ನನಗೆ ಅದೇ ಇಲ್ಲ ಇದಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತಾ ಇದೆಯಾ? ನನ್ನ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಒಳ್ಳೆಯ ಮಾತು ಮಾತಾಡಬೇಕು, ಮಾತಾಡಬಾರ್ದ? ಆಮೇಲೆ ನಿನ್ನ ಎದೆಯಲ್ಲಿ ಹಂಗಿರಬಾರ್ದು, ನಿನ್ನ ಕಣ್ಣಲ್ಲಿ ಸೊಕ್ಕಿರಬಾರ್ದು, ನಿನ್ನ ಕೈ ಆಗಲಾರದ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು, ನಿನ್ನ ಬಾಯಿ ಬೇಡವಾದದನ್ನು ನುಡಿಬಾರ್ದು. ಆಮೇಲೆ ಇದನ್ನು ತಿಳ್ಕೊಂಡು ನೀವು ಹೋಗ್ಬೇಕು. ಒಂದು ವೇಳೆ ಇದರೊಳಗೆ ನೀವು ಇರುವುದಾದ್ರೆ ದೇವರು ಹೇಳ್ತಾನೆ, ನಾನು ಏನ್ ಮಾಡ್ತೇನೆ, ನಿನ್ನನ್ನು ದಂಡಿಸ್ತೇನೆ, ಈ ಜನರ ಮಧ್ಯದಿಂದ ನೀನು ತೆಗೆದಾಕ್ತೇನೆ. ನಾನು ನನ್ನ ಜನರಿಗೆ ಏನೇನು ಆಶೀರ್ವಾದ ಕೊಡ್ಬೇಕಂತ ಇದ್ದೀನೋ ಅದನ್ನು ನೋಡದೆ ಸಂತೃಪ್ತಿ. ನೋಡ್ಬೇಕಾ? ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಮಾಡ. ದೇವರಿಗೆ ಆಶೀರ್ವಾದ. ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಈ ವಾಕ್ಯಗಳ ಮೂಲಕವಾಗಿ ನೀನು ಮಾತಾಡಲಿ ಅಂತ ನಾನು ನಂಬುತ್ತೇನೆ ಸ್ವಾಮಿ. ಈ ಸಭೆಯಲ್ಲಿ ನೀನು ನುಡಿತಾ ಇರುವ ಒಂದೊಂದು ಮಾತುಗಳು, ಒಂದೊಂದು ಪ್ರವಾದನ ವಾಕ್ಯಗಳು, ಒಂದೊಂದು ಎಚ್ಚರಿಕೆಯ ಮಾತುಗಳು, ಒಂದೊಂದು ಗದರಿಸುವಿಕೆಯ ಮಾತುಗಳು, ಒಂದೊಂದು ಖಂಡಿಸುವಿಕೆಯ ಮಾತುಗಳು, ಒಂದೊಂದು ಜಾಗೃತೆಯ ಮಾತುಗಳು, ಒಂದೊಂದು ಸರಾಗವಾದ ಮಾರ್ಗದ ಮಾತುಗಳು ನಿನ್ನ ಮಕ್ಕಳನ್ನು ಬಲಪಡಿಸಿ ಅವರ ಜೀವಿತ ಮಾರ್ಪಡಲಿ, ಅವರ ಆಲೋಚನೆ ಮಾರ್ಪಡಲಿ, ಅವರ ಸ್ವಭಾವ ಮಾರ್ಪಡಲಿ. ಪಾಪಿಷ್ಟವಾದ ಜೀವಿತ, ಪಾಪಿಷ್ಟವಾದ ಪದ್ಧತಿ, ಪಾಪಿಷ್ಟವಾದ ಆಲೋಚನೆ, ಪಾಪಿಷ್ಟವಾದ ಮಾತುಗಳು, ಪಾಪಿಷ್ಟವಾದ ಕಣ್ಣುಗಳು, ಪಾಪಿಷ್ಟವಾದ ಸೊಕ್ಕಿನ ಅಹಂಕಾರದ ಎದೆ, ಹಮ್ಮಿನ ಎದೆಯೊಳಗಿನ ಹಮ್ಮನ ದೂರ ಮಾಡು, ಕಣ್ಣಿನೊಳಗಿರುವ ಸೊಕ್ಕನ್ನು ದೂರ ಮಾಡು. ಬೇಡವಾದ ಕೆಲಸ ಮಾಡಲಿಕ್ಕೆ ಹೋಗುವ ಕೈಯನ್ನ ತಡೆ ಹಿಡಿ. ಆಡಬಾರ್ದು ಮಾತು ಮಾತಾಡುವ ಬಾಯಿಗಳನ್ನು ಶುದ್ಧಿ ಮಾಡು. ಕರ್ತನೇ, ನಿನ್ನ ರಕ್ತದಲ್ಲಿ ತೊಳೆದು ನಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ನೆಲೆಗೊಳಿಸುವುದಾಗಿ ನಾವು ಬೇಡ್ತಾ ಇದ್ದೇವೆ. ಇದುವರೆಗೂ ತಿಳಿಯಲು ನಾವು ಏನಾದರೂ ತಪ್ಪು ಮಾಡಿದ್ರೆ, ಗೊತ್ತಿಲ್ಲದೆ ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇ ಆದ್ರೆ, ಎದೆಯಲ್ಲಿ ಹಮ್ಮು ಇಟ್ಟುಕೊಂಡಿದ್ದೇ ಆದ್ರೆ, ಕಣ್ಣಲ್ಲಿ ಸೊಕ್ಕಿಟ್ಟುಕೊಂಡಿದ್ದೇ ಆದ್ರೆ, ಬೇಡವಾದ ಕೆಲಸಕ್ಕೆ ಕೈ ಹಾಕಿದ್ದೇ ಆದ್ರೆ, ಆಡಬಾರದ ಮಾತುಗಳನ್ನು ಆಡಿದ್ದೇ ಆದ್ರೆ, ದಯವಿಟ್ಟು ನಮ್ಮೆಲ್ಲರನ್ನು ಮನ್ನಿಸಿ, ಕ್ಷಮಿಸು, ಬಿಡುಗಡೆ ನೀಡು, ಹೊಸಬರಾಗಿ ನಡ್ಕೊಳ್ಳುವಂತೆ ಸಹಾಯ ಮಾಡು. ನಾವು ನಿನ್ನ ದೃಷ್ಟಿಯಲ್ಲಿ ಹೊಸ ಸೃಷ್ಟಿಯಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ನಿನಗೆ ಯೋಗ್ಯರಾದ ಮಕ್ಕಳಾಗಿ ನಮ್ಮ ಜೀವಿತವನ್ನು ಮಾರ್ಪಡಿಸು. ನಿನ್ನ ದೃಷ್ಟಿಯಲ್ಲಿ ಪರಿಶುದ್ಧವಾದ ಜೀವಿತವನ್ನು ನಮಗೆ ಅನುಗ್ರಹಿಸಿಕೊಡು. ಜನ ನಮ್ಮನ್ನು ಮೆಚ್ಚದೇ ಇರಬಹುದು, ನಮ್ಮ ಬಂಧುಗಳು, ನೆರೆಹೊರೆಯವರು, ಸ್ನೇಹಿತರು, ಆಫೀಸಲ್ಲಿರ್ತಕ್ಕಂಥ ದೊಡ್ಡ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು ನಮ್ಮನ್ನು ಮೆಚ್ಚದೇ ಇರಬಹುದು. ಆದರೆ ನಮ್ಮನ್ನು ಮೆಚ್ಚುವಂತ ನೀರು ನಮ್ಮ ಜೊತೆಯಲ್ಲಿದ್ದರೆ ಸಾಕು. ನೀರು ನಮ್ಮನ್ನು ಮೆಚ್ಚಿದ್ರೆ ಸಾಕು. ಈ ಜೀವಿತದಲ್ಲಿ ನಿನ್ನ ಆದರಣೆ, ನಿನ್ನ ಪೋಷಣೆ, ನಿನ್ನ ನಡೆಸುವಿಕೆ ನಮ್ಮನ್ನು ಘನವಾಗಿ ಉಪಯೋಗ ಮಾಡಿ ಆಶೀರ್ವದಿಸು, ಬಲಪಡಿಸು. ವಾಕ್ಯ ಕೇಳಿದಂತಹ ಪ್ರತಿಯೊಬ್ಬರು ಮಾರ್ಪಡಿಸಿಕೊಂಡು ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸಲಿಕ್ಕೆ ಸಹಾಯ ಮಾಡು. ಯೋಸೇಫನ ಜೊತೆಯಲ್ಲಿದ್ದ ದೇವರು, ಅಬ್ರಹಾಮ ಇಸಾಕನ ಜೊತೆಯಲ್ಲಿದ್ದ ದೇವರು, ದಾವೀದನ ಜೊತೆಯಲ್ಲಿದ್ದ ದೇವರು, ದಾನಿಯೇಲನ ಜೊತೆಯಲ್ಲಿದ್ದ ದೇವರು, ಶದ್ರಕ್